ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ ಅನ್ನುವ ಹಾಗೆ ಘಟಪ್ರಭಾದಿಂದ ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನು ಹೊರಟಂತಹ ಘಟಪ್ರಭಾ ಭಕ್ತರು ವಿಶೇಷವಾದಂತಹ ಇಲ್ಲೊಬ್ಬ ಭಕ್ತ ಮರಗಾಲವನ್ನು ಕಟ್ಟಿಕೊಂಡು ಘಟಪ್ರಭಾದಿಂದ ಶ್ರೀಶೈಲದ ಒಂದು ಭಗವಂತನ ದರ್ಶನಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ಕಂಬಿಯನ್ನು ಪೂಜೆಯನ್ನು ಮಾಡ್ತಾ ಕಂಬಿಯ ಒಂದು ಪೂಜೆಯ ನಂತರ ಪಾದಯಾತ್ರಾ ಇಲ್ಲಿಂದ ಪ್ರಾರಂಭವಾಗ್ತದೆ. ಅದನ್ನು ಘಟಪ್ರಭಾದ ಭಕ್ತರು ಕಾಯ ವಾಚ ಮನಸ್ಸು ತ್ರಿಕರಣ ಶುದ್ಧಿಯಾಗಿ ಭಗವಂತನ ಒಂದು ನಾಮಸ್ಮರಣೆಯ ಜೊತೆಗೆ ಪೂಜೆಯನ್ನು ಮಾಡೋದನ್ನು ಇಲ್ಲಿ ನಾವು ನೋಡಬಹುದು. ಶ್ರೀ ಮಹಾಗಣಪತಿ ನಮಃ ಇತಿ ಘಂಟಾನದಂ ಕೃತ್ವಾ ಸಮಕ್ಷತಾನ ಸಿದ್ಧೋದಕಪಾತ ನಿಕ್ಷಿಪ್ಯ ಹಸ್ತಮಾಚಾದ್ಯ ಓಂ ಶಿವ ಶಿವ ಶಂಭೋ ಆಜ್ಞಾಯ ಪ್ರವರ್ತಮಾನ್ಯಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರ್ಧೇ ಶ್ವೇತವರಃ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೇ ಜಂಬುದ್ವೀಪೆ ಭರತवर्षे ಭರತಖಂಡೇ ಮೇರೋರ್ದಕ್ಷಿಣ ದಿಕ್ಪಾರ್ವೆ ಶ್ರೀಶೈಲ ಮಹಾಕ್ಷೇತ್ರಸ್ಯ ಪಶ್ಚಿಮ ಪ್ರದೇಶೆ ಕರ್ನಾಟಕದೇಶೆ ಮಲ್ಲಾಪುರ ಗ್ರಾಮೆ ಶ್ರೀ ಬಸವೇಶ್ವರ ಸ್ವಾಮಿ ಸನ್ನಿಧ ವ್ಯವಹಾರಿಕ ಚಂದ್ರಮಾನೆ ಶ್ರೀ ಶಹಲಿ ಮಾನಸಕೆ ಪ್ರಭವಾದಿ ಶತ ಸಂವತ್ಸರ ಮಧ್ಯೆ ಸ್ಮೃತಿ 1946 ಕ್ರೋಧಿನಾಮ ಸಂವತ್ಸರೆ ಶುಭ शैलवासाय मंगलम मल्लेश जाताय महिमावताराय मल्लेश जाताय महिमावताराय मुनियोगी पूज्याय मंगलम शिव श्रीशैलवासाय मंगलम श्री पंडिताराध्य मंगलम शिव श्रीशैलवासाय मंगलम गुरुलोकनाथाय मंगलम कवि गुरुपुण्यचरिताय मंगलम श्री सूर्य सिंहासनाधीश शुभदाय श्री सूर्य सिंहासनाधीश शुभदाय शिव शरण वंद्याय मंगलम शिव श्रीशैलवासाय मंगलम श्री पंडिताराध्य मंगलम शिव श्रीशैलवासाय मंगलम. ಇಲ್ಲಿಂದ ಲಕ್ಷ್ಮೀ ದೇವರ ಒಂದು ದರ್ಶನವನ್ನು ಪಡೆದುಕೊಂಡು ಭಕ್ತರು ಇಲ್ಲಿಂದ ಪಾದಯಾತ್ರಾ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಕಂಬಿಯನ್ನು ತೆಗೆದುಕೊಂಡು ತುಂಬ ಬಿಸಿಲು ಇದ್ರೂ ಭಕ್ತರಲ್ಲಿ ಒಂದು ಉಲ್ಲಾಸ. ಯಾವಾಗ ಪಾದಯಾತ್ರೆ ಮಾಡ್ತಾ ಮಲ್ಲಯ್ಯನ ನೆನೆಸ್ಕೊಳ್ತಾ ನಾ ಯಾವಾಗ ಹೋಗಿ ಆ ಮಲ್ಲಯ್ಯನ ದರ್ಶನವನ್ನು ಮಾಡಿಕೊಂಡಿನಿ ಅನ್ನುವಂತಹ ಉತ್ಕಟವಾದಂಥ ಇಚ್ಛೆಯನ್ನು ನೋಡಿದರೆ ಭಕ್ತರಲ್ಲಿರುವ ಆನಂದಕ್ಕೆ ಒಂದು ಪರಿವೇವಿಲ್ಲ ಅನ್ನುವಂಥ ಭಾವನೆಯನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ನಂತರ ಇಲ್ಲಿಂದ ಕಂಬಿಯನ್ನು ತೆಗೆದುಕೊಂಡು ಪಾಂಡುರಂಗನ ದರ್ಶನವನ್ನು ಪಡೆದುಕೊಂಡು ಭಕ್ತರು ಮತ್ತೆ ಪಾದಯಾತ್ರದಲ್ಲಿ ನಮ್ಮ ಒಂದು ಪ್ರಯಾಣವನ್ನು ಘಟಪ್ರಭಾದ ಮುಖ್ಯ ಒಂದು ರಸ್ತೆಯ ಮೂಲಕವಾಗಿ ಭಕ್ತರು ಹೋಗುವುದನ್ನು ನೋಡಿದರೆ ಒಂದು ವಿಸ್ಮಯವಾದಂಥದ್ದು, ಅಂದರೆ ಒಂದು ಆನಂದಕ್ಕೆ ಪರಿವೆಯಿಲ್ಲನ್ನುವಂಥ ಭಾವನೆ ಇಲ್ಲಿ ನೋಡಲಿಕ್ಕೆ ಸಿಗ್ತಿದೆ. ಅಂತ ಭಕ್ತರು ನಾವು ಆ ಪರಮಾತ್ಮನ ಚಿಂತನೆಯನ್ನು, ಪರಮಾತ್ಮನ ಧ್ಯಾನವನ್ನು, ಪರಮಾತ್ಮನ ಘೋಷಣೆಯನ್ನು ಅದೇ ರೀತಿಯಾಗಿ ಭಕ್ತರು ಒಂದು ಆನಂದ ಪರಿವಾಗಿ
ಭಕ್ತರನ್ನು ಕಳಿಸಲಿಕ್ಕೆ ಎಷ್ಟೋ ತಂಡೋಪತಂಡವಾಗಿ ಜನರು ಇಲ್ಲಿ ಸೇರಿದ್ದಾರೆ ಅಂತದನ್ನು ನೋಡಿದರೆ ಒಂದು ಆನಂದಕ್ಕೆ ಪರಿವೆಯಿಲ್ಲನ್ನುವಂತಹ ಒಂದು ಭಾವನೆ ಮೂಡಿಬರುತ್ತದೆ. ಇಲ್ಲಿಂದ ಭಕ್ತರು ಕಂಬಿಯನ್ನು ಹೊತ್ತುಕೊಂಡು ಆ ಮಲ್ಲಯ್ಯನ ನೆನೆಸ್ತಾ ಪ್ರತಿಯೊಬ್ಬರು ಒಂದು ಪಾದವನ್ನು ಇಟ್ಟು ಪ್ರತಿಯೊಬ್ಬರು ನಾಮಸ್ಮರಣೆಯನ್ನು, ಪ್ರತಿಯೊಬ್ಬರು ಚಿಂತನೆಯನ್ನು, ಪ್ರತಿಯೊಬ್ಬರು ಆ ಒಂದು ಆನಂದ ಲಹರಿ, ಬ್ರಹ್ಮಾನಂದ ಲಹರಿ ಒಳಗೆ ಆ ಪರಮಾತ್ಮನ ಚಿಂತನೆಯನ್ನು ಹೋಗುವುದನ್ನು ನೋಡುವುದೇ ಒಂದು ವಿಶೇಷವಾದಂತಹ ಒಂದು, ಅಷ್ಟೇ ಅಲ್ಲ ಸಣ್ಣ ಸಣ್ಣ ಮಕ್ಕಳು ಮೊದಲಾಗಿ ಆ ಮಲ್ಲಯ್ಯನ ನಾಮಸ್ಮರಣೆಯನ್ನು ಮಾಡ್ತಾ ಮಲ್ಲಯ್ಯನ ಒಂದು ಧ್ಯಾನದಲ್ಲಿ ಬಿಸಿಲವನ್ನು ಲೆಕ್ಕಿಸದೆ ಪಾದವನ್ನು ಇಟ್ಟು ಹೋಗ್ತಾರೆ. ಅಂದರೆ ಅವರೆಂಥ ಭಾಗ್ಯವಂತಿರಬಹುದು. ಅದಕ್ಕೆ ಈ ಭಾರತ ದೇಶದಲ್ಲಿ ಒಂದು ಸಂಸ್ಕೃತಿ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು. ಅಂಥ ಒಂದು ಸಂಸ್ಕೃತಿ ಸಂಸ್ಕಾರಗಳನ್ನು ನಾವು ಕಲಿಬೇಕಾದ್ರೆ ಇಂಥ ಒಂದು ಪಾದಯಾತ್ರೆಗಳಲ್ಲಿ ಮಹಾತ್ಮರ ದರ್ಶನಕ್ಕೆ, ಪರಮಾತ್ಮನ ದರ್ಶನಕ್ಕೆ, ಜ್ಯೋತಿರ್ಲಿಂಗ ಮಲ್ಲಯ್ಯನ ದರ್ಶನಕ್ಕೆ ನಾವು ಹೋದರೆ ಇಂಥ ಒಂದು ಅನುಭವವನ್ನು ಪಡೆದುಕೊಳ್ತಾ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.